ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ವೀಡಿಯೋಸನ್ನು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಇವಾಗ ಸಿಂಪಲ್ಲಾಗಿ ಅಕ್ಕಿ ಹುಗ್ಗಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಅಕ್ಕಿ, ನಾನಿಲ್ಲಿ 1 ಬೌಲ್ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ ನಾನು 1 ಬೌಲ್ ತೊಗೊಂಡಿದ್ದೀನಿ. ನೆಕ್ಸ್ಟು ಒಣ ಕೊಬ್ಬರಿ, ಬಾದಾಮಿ, ಕ್ಯಾಶು ಮತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಹಾಗೆ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆನ ಇಟ್ಟು ಪಾತ್ರೆ ಕಾದಾದಮೇಲೆ ನಾನು ಅದಕ್ಕೆ ತುಪ್ಪನ ಹಾಕಿ ಆ ತುಪ್ಪದಿಂದ ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿ ಗೋಡಂಬಿನ ನೀಟಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದನ್ನು ಒಂದು ಬೌಲಲ್ಲಿ ಸೈಡಿಗೆ ತೆಗೆದಿಟ್ಟು ನೆಕ್ಸ್ಟು ನಾನಿಲ್ಲಿ ಏನು 1 ಬೌಲ್ ಯೂಸ್ ಮಾಡ್ತಿದ್ದೀನಲ್ಲ ಬೆಲ್ಲನ, ಅದನ್ನು ನೀಟಾಗಿ ಕರಗಿಸ್ಕೊತಾ ಇದ್ದೀನಿ. ಫಸ್ಟು ನಾನು ಬೆಲ್ಲನ ನೀಟಾಗಿ ಜಜ್ಕೊಂಡು ಅದಾದಮೇಲೆ ಆ ಪೌಡರ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕಿ ಅದನ್ನು ನೀಟಾಗಿ ಕರಗಿಸ್ಕೊತಾ ಇದ್ದೀನಿ. ಆಮೇಲೆ ನಾವು ಇದನ್ನು ಡೈರೆಕ್ಟಾಗಿ ರೈಸಿಗೆ ಮಿಕ್ಸ್ ಮಾಡ್ಬೋದು, ಸೋಸಿ ಹಾಕ್ಬೋದು. ನಾನಿಲ್ಲಿ ಏಲಕ್ಕಿ ಕಾಯಿನ ಯೂಸ್ ಮಾಡಿಲ್ಲ, ಬಿಕಾಸ್ ನನ್ನ ಹತ್ರ ಖಾಲಿ ಆಗಿತ್ತು ಅಂತ. ಸೊ ನೀವು ಏಲಕ್ಕಿ ಕಾಯಿ ಆದರೂ ಅಥವಾ ಏಲಕ್ಕಿ ಪೌಡರ್ ಆದರೂ ಯೂಸ್ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನೇನು ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮನ್ನ ಹುರ್ಕೊಂಡಿದ್ನಲ್ಲ ಅದೇ ಪಾತ್ರೆನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಅಕ್ಕಿನ ಮುಂಚೆ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇವಾಗ ನಾನು ರೈಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ತೊಗೋತಿದ್ದೀನಿ ಅಂದರೆ 2 ಬೌಲ್ ನೀರು ಹಾಕಿದ್ದೀನಿ ಅದಕ್ಕೆ ರೈಸ್. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಯೂಸ್ ಮಾಡಿರೋದ್ರಿಂದ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಮುಚ್ತಾ ಇದ್ದೀನಿ. 2-3 ವಿಷಲ್ ಆದರೆ ಸಾಕು, ರೈಸ್ ಆಗುತ್ತೆ. ಆಮೇಲೆ ನಾನು ಏನು ಬೆಲ್ಲನ ಕರಗಿಸಿಟ್ಕೊಂಡಿದ್ನಲ್ಲ ಅದನ್ನು ಈ ರೈಸಿಗೆ ಮಿಕ್ಸ್ ಮಾಡಿ 2-3 ನಿಮಿಷ ಲೋ ಫ್ಲೇಮಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಇದು ಮಾಡಿದೆ. ಆಮೇಲೆ ನೆಕ್ಸ್ಟು ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೆಲ್ಲನ ಸೋಸ್ಕೋತಾ ಇದ್ದೀನಿ. ಬೆಲ್ಲ ಚೆನ್ನಾಗೇ ಇತ್ತು, ಆದರೂ ಕೂಡ ಯಾಕೆ ಅಂತೇಳಿ ಕರಗಿರೋ ಬೆಲ್ಲನ ನಾನಿಲ್ಲಿ ಸೋಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದು ಪಾಯಸ ಆಗಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿರೋದಕ್ಕಿಂತ. ಹಾಗಾಗಿ ನನಗೆ ಎಷ್ಟು ನೀರು ಬೇಕೋ ನಾನು ಅಷ್ಟನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ. ಸೊ ನಿಮಗೆ ಗಟ್ಟಿಯಾಗಿರೋದು ಬೇಕಂದರೆ ನೀವು ಗಟ್ಟಿ ಇರೋ ಥರನೇ ಮಾಡ್ಕೋಬೋದು. ಅಂದರೆ ನಿಮ್ಮ ಚಾಯ್ಸ್, ಅದು ಯಾವ ಥರ ಬೇಕು ಅದನ್ನು ನೀವು ಈ ಥರ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಒಣ ಕೊಬ್ಬರಿನ ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿ ಅಗೇನ್ 3-4 ಮಿನಿಟ್ಸ್ ನಾನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದನ್ನು ಪಾಯಸನ. ಆ್ಯಕ್ಚುಲಿ ಅಕ್ಕಿ ಹುಗ್ಗಿ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದ್ದು ಏನಕ್ಕೆ ಅಂತಂದರೆ, ನಾನು ಗೋಧಿ ಹುಗ್ಗಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಸಡನ್ನಾಗಿ ಗೋಧಿನ ಸರ್ಚ್ ಮಾಡಿದೆ, ಅಂದರೆ ಗೋಧಿ ನುಚ್ಚನ್ನು ಸರ್ಚ್ ಮಾಡಿದೆ, ಸಿಗಲಿಲ್ಲ. ಸೊ ನನಗೆ ಪಾಯಸ ಏನಾದರೂ ಮಾಡಬೇಕು, ಸ್ವೀಟ್ ಆಗಿರೋದು ಹಬ್ಬ ಅಂತ ಥಾಟ್ ಬಂದು ಸಡನ್ಲಿ ನಾನು ಅಕ್ಕಿ ಹುಗ್ಗಿ ಮಾಡಬೇಕು ಅಂತ ಈ ಅಕ್ಕಿ ಹುಗ್ಗಿನ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಟೇಸ್ಟು. So now it's ready to eat. Thank you for watching. Please like, share and subscribe. Bye bye.